ಹಾಗಾದ್ರೆ ಸ್ನೇಹಿತರ ಮಧ್ಯೆ ಸಂಘರ್ಷ ಶುರುವಾಗಿದ್ಯಾಕೆ? ಎಲ್ಲಿಂದ ಆರಂಭ ಆಯಿತು? ಶ್ರೀರಾಮುಲು ಕೈ ತಪ್ತಾ ಇದೆಯಾ? ಬಳ್ಳಾರಿ ಹಿಡಿತ? ತವರಿನಲ್ಲೇ ಮೂಲೆ ಗುಂಪಾದ್ರ ಹಾಗಾದ್ರೆ ಶ್ರೀರಾಮುಲು ಅವರು? ಇದಕ್ಕೆಲ್ಲೂ ಕೂಡ ಏನ್ ಕಾರಣ ಅನ್ನುವಂಥ ವಿಚಾರವನ್ನ ನೋಡ್ತಾ ಹೋಗೋಣ. ತವರಿನಲ್ಲೇ ರಾಮುಲುಗೆ ಮತ್ತೊಂದು ಶಾಕ್ ಎದುರಾದಂತೆ ಕಂಡು ಬರ್ತಾ ಇದೆ. ಸ್ಥಳೀಯ ನಾಯಕರಿಂದಲೂ ಕೂಡ ರಾಮುಲು ವಿರುದ್ಧ ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ಬಳ್ಳಾರಿಯಲ್ಲಿ ರಾಮುಲು ವಿರುದ್ಧ ಅವರ ಆತ್ಮೀಯರೇ ನಿಂತಿದ್ದಾರೆ. ಹಾಗಾದ್ರೆ ಸ್ನೇಹಿತರ ಮಧ್ಯೆಯ ಸಂಘರ್ಷಕ್ಕೆ ಏನ್ ಕಾರಣ ಅನ್ನುವಂಥ ವಿಚಾರ, ಅವರ ಆತ್ಮೀಯರೇ ಅವರ ವಿರುದ್ಧ ಈಗ ನಿಂತಿದ್ದಾರೆ. ಶ್ರೀರಾಮುಲು ಅವರು ಸೋಲಿನ ಮೇಲೆ ಸೋಲನ್ನು ಅನುಭವಿಸಿದ್ರು. ಇಂತಹ ಸಂದರ್ಭದಲ್ಲಿ ಅವರ ವಿರುದ್ಧ ಹಾಗಾದ್ರೆ ಆತ್ಮೀಯರೇ ನಿಂತಿರೋದು ಯಾಕೆ? ಎಲ್ಲ ಬೆಳವಣಿಗೆಗಳು ಕೂಡ ರಾಜ್ಯ ರಾಜಕಾರಣದ ಮೇಲೂ ಕೂಡ ಸಾಕಷ್ಟು ಪರಿಣಾಮವನ್ನ ಬೀರ್ತಾ ಇದೆ. ತವರಿನಲ್ಲೇ ಹಾಗಾದ್ರೆ ಶ್ರೀರಾಮುಲು ಅವರು ಮೂಲೆ ಗುಂಪಾದ್ರ ಅನ್ನುವಂಥದ್ದು. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆಗೆ ಮಾತನಾಡುವಂತಹ ಸಂದರ್ಭದಲ್ಲಿ ನೇರವಾಗಿ ಅವರು ಹೇಳಿದ್ರು, ನನಗೆ ಬಹಳಷ್ಟು ಅವಮಾನ ಆಗಿದೆ ಅನ್ನುವಂಥ ವಿಚಾರವನ್ನ, ತಮ್ಮ ಸ್ನೇಹಿತರಿಂದಲೇ ಆಗಿದೆ ಅನ್ನುವಂಥ ವಿಚಾರವನ್ನ ಕೂಡ ಈ ಸಂದರ್ಭದಲ್ಲಿ ಕೂಡ ಅವರು ಹೇಳಿದ್ರು. ಬಳ್ಳಾರಿ ರಾಜಕೀಯದಲ್ಲಿ ಸದ್ಯಕ್ಕೆ ರೆಡ್ಡಿ ವರ್ಸಸ್ ರಾಮುಲು. ಕೂಡ್ಲಿಗಿಯಿಂದ ಸ್ಪರ್ಧೆ ಮಾಡೋದಕ್ಕೆ ತಯಾರಿ ನಡೆಸಿರುವ ರಾಮುಲು ನಡೆಗೆ ಸ್ವಪಕ್ಷೀಯರಿಂದಲೇ ಭಾರಿ ವಿರೋಧ ಇದೆ. ಕೂಡ್ಲಿಗಿಗೆ ಎಂಟ್ರಿ ಕೊಡದಂತೆ ಸ್ವಪಕ್ಷದವರೇ ಗೇಮ್ ಪ್ಲಾನ್ ಮಾಡಿದ್ದಾರೆ. ಶ್ರೀರಾಮುಲು ವಿರುದ್ಧ ಅಲ್ಲಿನ ಬಿಜೆಪಿ ನಾಯಕರು, ಅವರ ಆತ್ಮೀಯರೇ ಒಂದಷ್ಟು ವಿರೋಧವನ್ನ ವ್ಯಕ್ತಪಡಿಸ್ತಾ ಇರುವುದು ಯಾಕೆ? ಸ್ವಪಕ್ಷದವರೇ ಕೂಡ್ಲಿಗಿಗೆ ಶ್ರೀರಾಮುಲು ಎಂಟ್ರಿ ಕೊಡಬಾರದು ಅಂತ ಗೇಮ್ ಪ್ಲಾನ್ ಅನ್ನ ಮಾಡಿದ್ದಾರೆ. ಬಂಗಾರು ಹನುಮಂತು ನೇತೃತ್ವದಲ್ಲಿ ರಹಸ್ಯ ಸಭೆ ಆಗಿದೆ. ಜನಾರ್ದನ ರೆಡ್ಡಿ ಪರಮಾಪ್ತ ಬಂಗಾರು ಹನುಮಂತು ಕೂಡ್ಲಿಗಿಯಲ್ಲಿ ರಾತ್ರೋರಾತ್ರಿ ಸಭೆ ನಡೆಸಿದ್ದಾರೆ. ಬಂಗಾರು ಹನುಮಂತು ನೇತೃತ್ವದಲ್ಲಿ ನಡೆದಂತ ರಹಸ್ಯ ಸಭೆ. ಚೋರು ರೇಣಸ್ವಾಮಿಯಿಂದ ಬೇರೆ ಬೇರೆ ಕಡೆ ಫೋನ್ಗಳು ಮಾಡ್ಸ್ಕೊಂಡ್ ಬರ್ತಾರೆ. ಏನು ಅಂತ ಅವಶ್ಯಕ ಇಲ್ಲಿ ಏನಣ್ಣ? ಈಗ ಆತೇನಪ್ಪ ಹಿಂದೆ ನಮಗೆ ಹೇಳ್ತಿದ್ದ 10 ಕೋಟಿ ತಂದು ದುಡ್ಡು ಅಂತ. ಆಯ್ತು, ಲೋಕಲ್ ಪರವಾಗಿ ನಾವು 5 ಬಿಟ್ಟು 10 ಕೋಟಿ ಎಲ್ಲ ಸೇರ್ಕೊಂಡು ನಾವು ಇಡ್ತೀವಿ. ತಾನು ಪಾಡಿ ತಾನು ಬೇರೆ ಸೈಡ್ ನೋಡ್ಕೊಂಡು ಯಾರು ಲೋಕಲ್ ಬೆಳೆಸ್ಬೇಕಲ್ಲ ನಾನು ಹೇಳೋದು. ಅದಕ್ಕೆ ಈಗ ನಾವು ಕೂಡ ನಿನ್ನೆ ನನ್ನ ಹೈಕಮಾಂಡ್ ಎಲ್ಲರ ಜೊತೆ ಮಾತಾಡಿದ್ದಕ್ಕೆ 26ನೇ ತಾರೀಕಿಗೆ ಜನಾರ್ದನ ರೆಡ್ಡಿ ಅವರು ಅವರೆಲ್ಲ ಅವ್ರವ್ರು ಮಾತಾಡ್ಕೊಂಡು ಬಂದರು. ನಾನು ಜಾಸ್ತಿ ಇನ್ವಾಲ್ವ್ ಆಗಿ ಕೊಟ್ಟಿದ್ದೆ. ಅದೇನು ಮಾಡ್ಕೊಂಡು ಅಡ್ಡಾಡ್ಕೊಂಡು ಹೋಗ್ತಾರೆ, ಒಂದಿನ ಬಂದು ಹೋಗ್ಕೊಂತ ಮಾಡ್ತೀವಿ. ತೀರಾ ಜಾಸ್ತಿ ಇಲ್ಲಿದ್ದ ಪ್ರಜೆಗಳು ಭಾಳ ಬಂದರು. ಎಲ್ಲರೂ ಫೋನ್ಗಳು ಮಾಡಿ ಯಾವುದೇ ಕಾರಣಕ್ಕೂ ನಾವು ಮಾತ್ರ ಹಿಂಗ ಪರಿಸ್ಥಿತಿ ಹಿಂಗಾದ್ರೆ ಸರಿ ಹೋಗೋದಿಲ್ಲಪ್ಪ, ಕ್ಷೇತ್ರ ಕಳ್ಕೊಂಡು ಬೇಡ, 20 ವರ್ಷದಿಂದ ನಾವು ಮಾತು ಕೊಟ್ಟಿವಿ ಎಲ್ಲರೂ, ಏನೋ ಲೋಕಲ್ ಮಾಡ್ತೀವಿ, ಇದೊಂದ್ಸಲ ಲಾಸ್ಟ್ ಏನೋ ಎಷ್ಟು ರಿಸರ್ವೇಷನ್ ಐತೆ ಅಂತ ಬಂದ್ರು ಬರ್ಬೋದು, ಹೋದ್ರು ಹೇಳಕ್ ಬರಲ್ಲ. ಅದಕ್ಕೆ ಲೋಕಲ್ ಮಾಡ್ತಿದ್ದು 26ಕ್ಕೆ ನಿಮ್ಮೆಲ್ಲರ ಗಮನಕ್ಕೆ ನಾನು ಹೇಳ್ತೀರಣ್ಣ. ಇಲ್ಲಿ ನಮ್ಮ ಗಾಣಿಗೆರ ಸಮುದಾಯ ಬಂದಾಗ ಅವತ್ತು ಜಯರಾಮಯ್ಯವ್ರು ಬರ್ತಾರೆ. 26ಕ್ಕೆ ಈ ತಿಂಗಳು 26 ಗಣರಾಜ್ಯೋತ್ಸವ ದಿನ ಮಧ್ಯಾಹ್ನ 2 ಗಂಟೆಗೆ ಬಂದು ಎಲ್ಲ ಕೂಡ್ಲಿಂಗ್ ಕ್ಷೇತ್ರ ಎಲ್ಲ ಮುಖಂಡರು ಕರೆಸಿ ಎಲ್ಲ ಮೀಟಿಂಗ್ ಮಾಡಿ ಮುಂಬರ್ತಕ್ಕಂಥ TPJP ಮತ್ತು MLA ಎಲೆಕ್ಷನ್ ಸ್ಥಳೀಯರಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.